ಇದು ಸಕಾಲ ಅನ್ಸುತ್ತೆ ಇದು ಪ್ರಸ್ತಾಪ ಮಾಡೋದಕ್ಕೆ. ಕಳೆದ 4-5 ದಿವಸಗಳಿಂದ ಒಂದು ಹಾಡಿನ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ನಮಗನ್ಸದು ಈ ತರ ಹಾಡುಗಳನ್ನ ಹಂಸಲೇಖ ಸರ್ ಸಾಕಷ್ಟು ಕೊಟ್ಟಿದ್ದಾರೆ. ಇಂಥ ಹಾಡುಗಳ ಹಿಂದೆ ಮುಂದೆ ಒಂದು ಪದ ಅತ್ಲ ಕಡೆ ಇತ್ಲ ಕಡೆ ಹೋಗಿದ್ರು ಕೂಡ ಇವರು ಸೆರಗನ್ನ ಜಾರಿಸಿದ್ದಾರೆ, ಅವರು ಎಲ್ಲ ತೊಟ್ಟಿಸಿದ್ದಾರೆ. ಆದರೆ ಅವರ ಪದಗಳು ಹೆಂಗ್ ಇರ್ತಾ ಇತ್ತು ಅಂತಂದ್ರೆ ಎಲ್ಲೂ ಕೂಡ ನಿಮ್ಗೆ ರಸಿಕತೆ ಕಾಮದ ದಾಟಿ ಬರ್ತಾ ಇರಲಿಲ್ಲ. ಮತ್ತೆ ರವಿಚಂದ್ರನ್ ಸರ್ ಒಂದು ಫ್ರೇಮ್ ಅತ್ಲ ಕಡೆ ಇತ್ಲ ಇಟ್ಟಿದ್ದ ಅದು ಬೇರೆ ತರ ಆಗ್ಬಿಡ್ತಾ ಇತ್ತು. ಆಯ್ತಾ? ಸೊ ಅಲ್ಲ ಸರ್, ದಟ್ ಶುಡ್ ಬಿ ಡಾಕ್ಯುಮೆಂಟ್. ಯಾಕೆಂತಂದ್ರೆ ಆಗಿನ ಕಾಲದ ಟಾಪ್ ಮೋಸ್ಟ್ ಹೀರೋಯಿನ್ಗಳು ಇವತ್ತು ಎದುರ್ತಾರೆ ಹೀರೋಗಳ ಜೊತೆ ಬರ್ಬೇಕು ಆಕ್ಟ್ ಮಾಡಕ್ಕೆ ಅಂತ. ಸಾರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತೇಳಿ ಆಗಿನ ಕಾಲದ ಹೀರೋಯಿನ್ಗಳು ಅವ್ರ ಅಮ್ಮಂದ್ರು ಎಸ್ಪೆಷಲಿ ಮೊಬೈಲ್ ತಗೊಳ್ಳಿ ಅಂತ ಹೇಳಿ ಇವ್ರು ಮನೆ ಬಾಗಿಲು ಬರ್ತಾ ಇದ್ರು. ಅದೇ ಅಷ್ಟು ಚೆನ್ನಾಗಿ ಹೆಣ್ಣು ಮಕ್ಕಳನ್ನ ಪೋಷಣೆ ಮಾಡ್ತಾರೆ. ಮತ್ತೆ ಅವ್ರ ಸಾಹಿತ್ಯ ಮತ್ತೆ ಸಂಗೀತ, ಅದಕ್ಕೆ ನಮ್ದು ಟ್ಯಾಗ್ ಲೈನ್ ಇದೆ ಮ್ಯೂಸಿಕ್ ಮೀಕ್ಸ್ ಮ್ಯಾಜಿಕ್ ಅಂತ ಹೇಳಿ. ನನಗೆ ಇನ್ನೊಂದು ಬಹಳ ಖುಷಿ ಅನ್ಸೋದಂತಂದ್ರೆ ವ್ಯಾಲೆಂಟೈನ್ಸ್ ಡೇ ದಿವಸ ನಾವು ಮಾಡ್ಬೇಕಿತ್ತು ಫೆಬ್ರವರಿ 14. ಯಾಕಂದ್ರೆ ಪ್ರೀತಿಗೆ ಹೊಸ ಭಾಷ್ಯ ಬಂದ ಜೋಡಿ ಮಾಡಿದ್ ನೋಡಿ ಇವ್ರು ಸಾಕಷ್ಟು ಕಾರಣಗಳಿಂದ ಆಗ್ಲಿಲ್ಲ. ನಮ್ಗೆ ಇನ್ನೊಂದು ಒಳ್ಳೆ ಡೇಟ್ ಸಿಕ್ತು. ಯಾವ್ದಂದ್ರೆ ಮೇ 30. ಮೇ 30 ಯಾವ್ದು ಅಂದ್ರೆ ರವಿ ಸರ್ದು ಅವತ್ತು ಹುಟ್ಟುಹಬ್ಬ. ಸೊ ಪ್ರೀತಿಗೆ ಹೊಸ ಬಣ್ಣ ಕಟ್ಕೊಟ್ಟ ರವಿ ಸರ್ನ ಜನ್ಮದಿನಕ್ಕೆ ನಾವು ಇಟ್ಸ್ ಎ ಟ್ರಿಬ್ಯೂಟ್ ಇಬ್ಬರಿಗೂ. ಅವ್ರು ಏನೇನು ಕೆಲಸವನ್ನು ಮಾಡಿದ್ರು ಅದನ್ನ ಮುಂದಿನ 50 ವರ್ಷಗಳ ಕಾಲ ನಾವು ಸ್ಥಿರಸ್ಥಾಯಿಯಾಗಿ ಕನ್ನಡ ಜನತೆಗೆ, ಈಗ ನಮ್ ಜನರೇಷನ್ ನಾವು ಸಿನಿಮಾಗಳು ನೋಡಿದೀವಿ, ಅಟ್ಟೆ ಹಾಕೊಂಡು ಟಿಕೆಟ್ ತಗೊಂಡು ನೋಡಿದೀವಿ.